ತಮಿಳುನಾಡಿನ ಮಾಜಿ ಸಿಎಂ ದಿವಂಗತ ಜಯಲಲಿತಾ ಇವರು ಅಕ್ರಮ ಆಸ್ತಿ ಗಳಿಕೆ ವಿಚಾರದಲ್ಲಿ ಪ್ರಕರಣವನ್ನು ಎದುರಿಸಿದ್ರು, ಜೈಲ್ ವಾಸವನ್ನು ಕೂಡ ಅನುಭವಿಸಿದ್ರು. ತದನಂತರ ಇವರು ಗಳಿಸಿರುವಂತಹ ಆಸ್ತಿಯ ವಿಚಾರದಲ್ಲಿ ಹೈಕೋರ್ಟ್ಗೆ ಅವರ ಕುಟುಂಬಸ್ಥರು ಹೋದರು. ಅದು ನಮಗೆ ಸೇರಬೇಕಾಗಿದ್ದು ಅಂತ ಕೇಳಿದರು. ಹೈಕೋರ್ಟ್ ಅದು ಇಲ್ಲ, ಅದು ಸರ್ಕಾರದ ಸುಪರ್ದಿಗೆ ಹೋಗಬೇಕು ಅಂತ ಹೇಳಿತು. ಆ ನಿಟ್ಟಿನಲ್ಲಿ ಈಗ ಎಲ್ಲವನ್ನ ಸರ್ಕಾರದ ಸುಪರ್ದಿಗೆ ಕೊಡ್ತಾ ಇದ್ದಾರೆ. ಹಾಗಿದ್ದಾಗ ಸರ್ಕಾರದ ಸುಪರ್ದಿಗೆ ಕೊಡ್ತಾ ಇರುವಂಥ ವಸ್ತುಗಳು ಯಾವ್ಯಾವುದಿದ್ದಾವೆ, ಚಿನ್ನ ಎಷ್ಟಿದೆ, ಬೆಳ್ಳಿ ಎಷ್ಟಿದೆ, ಸೀರೆಗಳು ಎಷ್ಟಿವೆ, ಇದೆಲ್ಲದರ ಒಂದು ಡೀಟೇಲ್ ವರದಿ ಎಲ್ಲಿದೆ? ವಜ್ರ ಖಚಿತ ಚಿನ್ನದ ಡಾಬು, ಕಿರೀಟ, ಕತ್ತಿ, ಪ್ರತಿಮೆ, 27 ಕೆಜಿ ಚಿನ್ನಾಭರಣ, ವಜ್ರ, 1116 ಕೆಜಿ ಬೆಳ್ಳಿ, ಆಸ್ತಿ ಚಿನ್ನಾಭರಣ ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರ. ಎಸ್, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾ ಅಕ್ರಮವಾಗಿ ಗಳಿಸಿದ ಆಸ್ತಿ ಪಾಸ್ತಿಯನ್ನ ತಮಿಳುನಾಡು ಸರ್ಕಾರದ ಸುಪರ್ದಿಗೆ ನೀಡಲಾಗಿದೆ. ಬೆಂಗಳೂರಿನ ಸಿಸಿಎಚ್ ಕೋರ್ಟ್ ಹಾಲ್ 34ರಲ್ಲಿ ಜಯಲಲಿತಾಗೆ ಸೇರಿದ ವಜ್ರ ಖಚಿತ ಚಿನ್ನದ ಡಾಬು, ಬಂಗಾರದ ಕಿರೀಟ, ಖಡ್ಗ, ಜಯಲಲಿತಾ ಭಾವಚಿತ್ರ ಇರುವ ಚಿನ್ನದ ಪ್ರತಿಮೆ ಸೇರಿದಂತೆ ಆಸ್ತಿ ಪತ್ರಗಳನ್ನ ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರಿಸುವ ಪ್ರಕ್ರಿಯೆ ನಡೆದಿದೆ. ಸುಮಾರು 300ರಿಂದ 350 ಕೋಟಿ ಮೌಲ್ಯದ ಚಿನ್ನ, ವಜ್ರ, ಹವಳವನ್ನ 2014ರಲ್ಲಿ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ತನಿಖೆ ಮಾಡುವಾಗ ಸೀಸ್ ಮಾಡಲಾಗಿತ್ತು. ತನಿಖೆಯ ವೇಳೆ ಸೀಸ್ ಮಾಡಿದ್ದ ಪ್ರಾಪರ್ಟಿ ಅಕ್ರಮವಾಗಿ ಗಳಿಸಿರೋದು ಎಂದು ಪ್ರೂವ್ ಆಗಿತ್ತು. ಆ ಕಾರಣಕ್ಕೆ ಸೀಸ್ ಮಾಡಿದ್ದ ಪ್ರಾಪರ್ಟಿಯನ್ನ ಸಿಟಿ ಸಿವಿಲ್ ಕೋರ್ಟ್ ತಮಿಳುನಾಡು ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಲು ಆದೇಶ ಮಾಡಿತ್ತು. ಹಾಗಾಗಿ ಇವತ್ತು ಅಧಿಕೃತವಾಗಿ ಜಯಲಲಿತಾ ಪ್ರಾಪರ್ಟಿಯನ್ನ ತಮಿಳುನಾಡು ಸರ್ಕಾರಕ್ಕೆ ಕಳಿಸಿಕೊಡಲಾಯಿತು. ತಮಿಳುನಾಡು ಪೊಲೀಸರ ಬಿಗಿ ಭದ್ರತೆಯಲ್ಲಿ ಪ್ರಾಪರ್ಟಿಯನ್ನ ಕಳಿಸಿಕೊಡಲಾಯಿತು. ತನಿಖೆಯ ವೇಳೆ ಒಟ್ಟು 1606 ವಸ್ತುಗಳನ್ನ ಸೀಸ್ ಮಾಡಲಾಗಿತ್ತು. ಜಯಲಲಿತಾರ ಸೊಂಟದ ಡಾಬು, ಕಿರೀಟ, ಖಡ್ಗ, ಜಯಲಲಿತಾ ಅವರ ಭಾವಚಿತ್ರ ಇರುವ ಚಿನ್ನದ ಫೋಟೋ, ಕಿವಿಓಲೆ, ಬಳೆ, ನೆಕ್ಲೆಸ್ ಸೇರಿದಂತೆ ವಿವಿಧ ಮಾದರಿಯ ಸುಮಾರು 27 ಕೆಜಿ ಚಿನ್ನಾಭರಣವನ್ನ ಕೋರ್ಟ್ ತಮಿಳುನಾಡು ಸರ್ಕಾರಕ್ಕೆ ಒಪ್ಪಿಸಿತ್ತು. ಜೊತೆಗೆ 1526 ಎಕರೆ ಜಮೀನು, ತಮಿಳುನಾಡಿನ ಚೆನ್ನೈ, ತಂಜಾವೂರು ಸೇರಿದಂತೆ ಹಲವು ಕಡೆ ಮಾಡಿದ್ದ ಆಸ್ತಿಯನ್ನ ತಮಿಳುನಾಡು ಸರ್ಕಾರಕ್ಕೆ ಕೋರ್ಟ್ ಒಪ್ಪಿಸಿದೆ. ಕೇಸ್ ನಡೆಸಿದ್ದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸುಮಾರು 13 ಕೋಟಿ ಹಣ ಕೊಡುವಂತೆ ಆದೇಶ ಮಾಡಲಾಗಿದೆ. ಗೋಲ್ಡ್ ಜ್ಯುವೆಲರಿ ವಿತ್ ಡೈಮಂಡ್, ರೂಬೀಸ್, ಎಮರಲ್ಡ್ ಇದ್ದಿದ್ದನ್ನ ಟೋಟಲಿ ವೇಯಿಂಗ್ 27 ಕಿಲೋಸ್ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅದರಲ್ಲಿ ತರಾವಳಿ ಐಟಮ್ಸ್ ಇದಾವೆ. ಗೋಲ್ಡ್ ವ್ಯಾಲ್ಯೂ ಬರುತ್ತೆ, ಡೈಮಂಡ್ ವ್ಯಾಲ್ಯೂ ಸಪ್ರೇಟ್ ಆಗುತ್ತೆ. ಅವೆಲ್ಲ ಅದನ್ನು ವ್ಯಾಲ್ಯೂಯೇಷನ್ ಮಾಡಿ ಕರೆಕ್ಟಾಗಿ ಅದರದ್ದು ವ್ಯಾಲ್ಯೂ ತೆಗೆದು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಗೌರ್ಮೆಂಟ್ ಆಫ್ ತಮಿಳುನಾಡು ಅವ್ರಿಗೆ ಐದರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕೊಡಬಹುದು ಅಥವಾ ಆಕ್ಷನ್ ಮಾಡಬಹುದು. ಆ ಡಿಸಿಷನ್ ಸ್ಟೇಟ್ ಆಫ್ ತಮಿಳುನಾಡು ಅವರಿಗೆ ಬಿಟ್ಟಿದ್ದಾರೆ. ಜಯಲಲಿತಾ ಆಸ್ತಿ ತಮಿಳುನಾಡು ಸರ್ಕಾರ ವಹಿಸಿರುವುದರಿಂದ ತಮಿಳುನಾಡು ಸರ್ಕಾರ ಏನು ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಒಂದು ರಿಸರ್ವ್ ಬ್ಯಾಂಕ್ನಲ್ಲಿ ಇರಿಸಬಹುದು, ಇಲ್ಲದೆ ಹೋದ್ರೆ ಹರಾಜು ಹಾಕಲು ಸಹ ಅವಕಾಶ ಇದೆ. ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ತಮಿಳುನಾಡು ಸರ್ಕಾರಕ್ಕೆ ಬಿಟ್ಟ ವಿಚಾರವಾಗಿದೆ ಎಂದು ಕೋರ್ಟ್ ಆದೇಶ ನೀಡಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.